ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ವಿಶೇಷ ಅಪ್ಡೇಟನ್ನು ನಿಮಗೆ ನೀಡ್ತಾ ಇದ್ದೀನಿ. ಇತ್ತೀಚೆಗೆ ಜನವರಿ 24ರಂದು 2026 ಹೊಸ ವರ್ಷದ ಒಂದು ಆರಂಭದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಕಡಬದ ರಾಮಕುಂಜದ ಪಾದೆ ಎಂಬಲ್ಲಿ ಆಗಿರುವಂಥ ದುರ್ಘಟನೆ. ತಂದೆ ಮತ್ತು ಮಗನ ನಡುವೆ ವಾಕ್ಸಮರ ತಾರಕಕ್ಕೇರಿದ ಬಳಿಕ ಅಲ್ಲೊಂದು ದುರ್ಘಟನೆ ನಡೆದು ಹೋಗುತ್ತೆ. ಆ ದುರ್ಘಟನೆಯಲ್ಲಿ ಮಗ ತನ್ನ ಜೀವವನ್ನು ಕಳೆದುಕೊಳ್ಬೇಕಾಗತ್ತೆ. ಆ ಘಟನೆ ನಡೆದ ನಂತರ ಎಲ್ಲ ಕಡೆ ಸುದ್ದಿಯಾಗಿದ್ದ ಒಂದು ವಿಚಾರ ಅಂತ ಹೇಳಿದರೆ, ತಂದೆ ಜೊತೆ ಮಗನಿಗೆ ವಾಕ್ಸಮರ ಆಗುತ್ತೆ. ಮಗ ಮತ್ತು ತಂದೆ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಡ್ಕೊಳ್ತಾರೆ. ಜಗಳ ಆಡಿಕೊಂಡ ಬಳಿಕ ತಂದೆಗೆ ಮಗ ಚಾಕುವಿನಿಂದ ಚುಚ್ಚಿ ಅನಂತರ ಆತ ತನ್ನ ಸೆಲ್ಫ್ ಗನ್ನಿಂದ, ಅಂದರೆ ತಂದೆಯ ಜೊತೆ ಇದ್ದಂಥ SBB ಗನ್ನಿಂದ ಆತ ಶೂಟೌಟ್ ಮಾಡ್ಕೊಳ್ತಾನೆ ಅಂತೇಳಿ ಎಲ್ಲ ಕಡೆ ಸುದ್ದಿಯಾಗಿತ್ತು. FIR ಕೂಡ ಸಾಮಾನ್ಯವಾಗಿ ಅದೇ ಪ್ರಕಾರವಾಗಿ FIR ಕೂಡ ದಾಖಲಾಗಿತ್ತು. ನಾವು ಹೋದಾಗಲೂ ಕೂಡ ಮನೆ ಕೆಲಸದಾತ ಹೇಳಿದ್ದು ಕೂಡ ಇದೇ ವಿಚಾರವನ್ನು. ಹೌದು, ನಾನಲ್ಲಿ ದೂರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ತೋಟದಿಂದ ಸುಮಾರು ಮನೆಗೂ ತೋಟಕ್ಕೂ ಸುಮಾರು ದೂರ ಇತ್ತು. ಈ ಸಂದರ್ಭದಲ್ಲಿ ನನ್ನ ಯಜಮಾನರು, ಅಂದರೆ ನಾನೇನು ಕೆಲಸ ಮಾಡ್ತಾ ಇದ್ದೀನಿ ಈ ಜಾಗದ ಯಜಮಾನರು ಅಂದರೆ ವಸಂತ್ ಅನ್ನುವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಮಗ ಮೋಕ್ಷ್ ಜೊತೆ ಜಗಳ ಆಗುತ್ತೆ. ಈ ಸಂದರ್ಭದಲ್ಲಿ ಆತ ನನಗೆ ಚಾಕುವಿನಿಂದ ಚುಚ್ಚಿಕೊಂಡು ನಮ್ಮ ಮನೆಯಲ್ಲಿದ್ದ ಗನ್ನನ್ನು ಮುಖಕ್ಕೆ ಹಿಡ್ಕೊಂಡು ಟ್ರಿಗರನ್ನು ಕಾಲಲ್ಲಿ ಅದುಮಿ ಶೂಟೌಟ್ ಮಾಡ್ಕೊಳ್ತಾನೆ ಅಂತ ಹೇಳ್ತಾರೆ ಅವರು. ಆಗ ನಾನು ಅಲ್ಲೇ ಇದ್ದೆ. ನನಗೆ ಅವರು ಫೋನ್ ಮಾಡಿ ಹೇಳಿದರು, ಮೋಕ್ಷಪ್ಪ ನನಗೆ ಚಾಕು ಚುಚ್ಚಿದ್ದಾನೆ ಅಂತ ಹೇಳಿದರು ಅಂತೇಳಿ. ಹಾಗೆ ನಾನು ಓಡ್ ಬಂದೆ. ಬರುವಾಗ ಅವರು ಅಲ್ಲಿ ಮಂಚದಲ್ಲಿ ಮಲ್ಕೊಂಡಿದ್ದರು ಅಂತ ತಂದೆ ಹೇಳಿರ್ತಾರೆ ಅಂಥೇಳಿ ಹೇಳಿರ್ತಾನೆ ಕೆಲಸದವನು. ಅಂದರೆ ಸಸ್ಪೆಕ್ಟ್ ಇರುವಂಥದ್ದು ಇವಾಗ ಪೊಲೀಸರದ್ದೊಂದು ವರದಿ ಬಂದಿದೆ. ಅಂದರೆ ತನಿಖಾ ವರದಿ ಅಂಥೇಳಿ ಈಗ ಪೊಲೀಸವರು ಒಂದು ರಿಪೋರ್ಟನ್ನು ಹಾಕಿದ್ದಾರೆ. ಈ ರಿಪೋರ್ಟಿನ ಸಂಬಂಧಪಟ್ಟಾಗೆ ತುಂಬ ಅನುಮಾನಗಳು ಕಾಡಲಿಕ್ಕೆ ಶುರುವಾಗುತ್ತೆ. ಮೊದಲೆಲ್ಲ ಇದ್ದಿದ್ದು ಚಾಕುವಿನಿಂದಲೇ ಆ ಹುಡುಗ ಚುಚ್ಚಿದಾನೆ ತಂದೆಗೆ ಅಂತ ಇರುವಂಥದ್ದು. ಆದರೆ ಈಗ ಹಾಗಿಲ್ಲ, ಇದು ಗನ್ ಫೈರ್ ಆಗಿದೆ ಅನ್ನುವಂಥದ್ದನ್ನು ಪೊಲೀಸರು ತನಿಖೆಯಲ್ಲಿ ತಿಳಿದು ಬಂದಿದೆ. ಹೀಗಾಗಿ ಅನುಮಾನ, ಹಾಗಾದರೆ ಮೊದಲು ಯಾಕೆ ಚಾಕುವಿನಿಂದ ಚುಚ್ಚಿದ್ದ ಅಂತ ಹೇಳುವಂಥ ವಿಚಾರ ಹೈಲೈಟಲ್ಲಿತ್ತು, ಇವಾಗ ಯಾಕೆ ಗನ್ ಫೈರ್ ಆಗಿದೆ ಅನ್ನುವಂಥ ವಿಚಾರ ಬಂದಿದೆ. ಸೋ ಸಸ್ಪೆಕ್ಟೆಡ್. ತುಂಬ ಗೊಂದಲ. ಅಂದರೆ ಅಲ್ಲೊಂಥರ ಹೇಳಿಕೆಗಳು ಬಂತು. ಅಂದರೆ ತಂದೆ ಒಂದು ಹೇಳಿಕೆಯನ್ನು ನೀಡಿದರು, ಕೆಲಸದವರು ಒಂದು ಹೇಳಿಕೆಯನ್ನು ನೀಡಿದರು, ಇವಾಗ ಈ ಪೊಲೀಸರು ಒಂದು ಹೇಳಿಕೆಯನ್ನು ನೀಡಿದರು ತನಿಖಾ ವರದಿಯಲ್ಲಿ. ಹಾಗಾದರೆ ಯಾವುದು ನಿಜ? ತಂದೆ ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರು, ಮದ್ದು ತಗೊಂಡ್ರು, ಟ್ರೀಟ್ಮೆಂಟ್ ಆದರು. ಇವಾಗ ಎಲ್ರಿಗೂ ಡೌಟು, ಹಾಗಾದರೆ ಪ್ರಕರಣ ವಾಸ್ತವವಾಗಿ ಅಲ್ಲಿ ನಡೆದದ್ದಾದರೂ ಏನು? ಈ ನಿಟ್ಟಿನಲ್ಲಿ ಬೇರೆ ಬೇರೆ ಆಯಾಮಗಳನ್ನು ನಾವು ಗಮನಿಸಬಹುದು. ಒಂದು, ತಂದೆ ಹಾಗೂ ಮಗನಿಗೆ ಆರಂಭದಿಂದಲೂ ಕೂಡ ಏನೋ ಒಂದು ವಿಚಾರಕ್ಕೆ ಅಸಮಾಧಾನ ಆಗ್ತಾ ಇತ್ತು. ಒಂದು ಕಡೆ ಅವರ ಪತ್ನಿ ವಸಂತ ಅಮೀನ್ ಅವರ ಪತ್ನಿ ಜಯಶ್ರೀ ಅನ್ನುವರು ಕೂಡ ಗಂಡನ ಜೊತೆ ಬಾಳಲಿಲ್ಲ. ಅವರೆಲ್ಲೋ ಒಂದು ಕಡೆ ದೂರದಲ್ಲಿ ವಾಸವಾಗಿದ್ದರು. ಮಗ ಕೂಡ ಇಲ್ಲಿ ಏನಾಗಿದೆ ಮಗನಿಗೆ ಅಂತ ಹೇಳಿದರೆ, ಮಗನಿಗೆ ಅತ್ತಗೆ ತಂದೆಯೂ ಇಲ್ಲ, ಈ ಕಡೆ ತಾಯಿಯೂ ಇಲ್ಲ. ಮಧ್ಯದಲ್ಲಿ ಬದುಕಿದಂಥ ಈ ಮಗನ ಪರಿಸ್ಥಿತಿ ಯಾವ ಲೆವೆಲ್ಗೆ ಹೋಗಿರ್ಬೋದು, ಮಗ ಎಷ್ಟು ಕಷ್ಟವನ್ನು ಅನುಭವಿಸಿರ್ಬೋದು. ಯಾಕೆಂತ ಹೇಳಿದ್ರೆ ಅಪ್ಪ ಅಮ್ಮ ಸರಿ ಇದ್ದರೆ ಮಕ್ಕಳಿಗೆ ಅದೊಂಥರ ಖುಷಿಯೇ ಬೇರೆ. ಆದರೆ ಅಪ್ಪ ಅಮ್ಮ ಸರಿ ಇಲ್ಲ ಅಂತೇಳಿ ಆಗುವಾಗ ಮಕ್ಕಳಲ್ಲಿ ಮಾನಸಿಕ ಒತ್ತಡ ಬೀಳಲಿಕ್ಕೆ ಶುರುವಾಗುತ್ತೆ. ಮಕ್ಕಳಿಗೆ ಒಂದು ರೀತಿಯ ಟೆನ್ಷನ್ ಆಗಲಿಕ್ಕೆ ಶುರುವಾಗುತ್ತೆ. ಬದುಕಲ್ಲಿ ಯಾವುದೋ ಒಂದು ದಾರಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅಪ್ಪ ಅಮ್ಮ ಇದ್ದಾಗ ಒಂದು ದಾರಿ ತೋರಿಸ್ಲಿಕ್ಕೆ ಹೇಳಿಕ್ಕೆ, ಮಗ ನೀನು ಹೀಗೆ ಜೀವನದಲ್ಲಿ ಹೀಗೆ ಹೋಗಬೇಕು, ಅಥವಾ ಏನೋ ಒಂದು ದಾರಿದೀಪವನ್ನು ತೋರಿಸ್ಲಿಕ್ಕೆ ಆಗುತ್ತೆ, ಮುಂದೆ ಹೀಗಿರಬೇಕು ನಿನ್ನ ಫ್ಯೂಚರ್ ಅಂತ. ಆದರೆ ಅಪ್ಪ ಅಮ್ಮ ಅಲ್ಲಿ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದರೆ ಮಕ್ಕಳಿಗೆ ಏನೋ ಒಂದು ರೀತಿಯಾದಂತಹ ಅವರಿಗೆ ಪ್ರೀತಿಸುವವರು ಇರೋದಿಲ್ಲ, ತಮ್ಮನ್ನು ಯಾರು ಕೇಳುವವರು ಇರೋದಿಲ್ಲ. ಒಂದು ಕಡೆಯಲ್ಲಿ ಮಗನ ಎಜುಕೇಷನ್ 10ನೇ ನಂತರ ಆ ಹುಡುಗ ಓದಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲಿಲ್ಲ ಅಂತ ಹೇಳುವಂಥ ಮಾಹಿತಿ ಆರಂಭದಿಂದ ಇತ್ತು. ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಯಾಕೆಂತ ಹೇಳಿದರೆ ಆತನಿಗೆ ಓದಲಿಕ್ಕೆ ಇಲ್ಲಿ ಅಪ್ಪ ಅಮ್ಮನೇ ಸರಿ ಇಲ್ಲ. ಆದರೆ ಒಂದು ಕಡೆಯಲ್ಲಿ ತಂದೆ ಫೀಸ್ ಕಟ್ಟಿ ಬರ್ತಾಯಿದ್ರು ಸ್ಕೂಲಿಗೆ, ಆದರೆ ಮಗ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದ. ಇಲ್ಲೂ ಬೆಳೆದು ಬಂದ ವಾತಾವರಣವೇ ಹಾಗೆ ಇದೆ ಅನಿಸುತ್ತೆ. ಆರಂಭದಿಂದಲೂ ಆತ ಪ್ರೀತಿಯಿಂದ ಬೆಳೆದುಕೊಂಡು ಬಂದಿದ್ದರೆ, ಅಥವಾ ಯಾವುದೊಂದು ವಿಚಾರವನ್ನು ದಾರೆಯನ್ನು ಹಿಡಿದುಕೊಂಡು ಬೆಳೆದುಕೊಂಡು ಬಂದಿದ್ದರೆ ಆತನ ಭವಿಷ್ಯ ಇನ್ನಷ್ಟು ಉಜ್ವಲ ಆಗುವಂಥ ಅವಕಾಶ ಇತ್ತು. ಆದರೆ ಅಲ್ಲಿ ಆ ಅವಕಾಶ ಕಾಣಲಿಲ್ಲ. ಸ್ಥಳೀಯರು ಕೂಡ ಅದನ್ನೇ ಹೇಳ್ತಾ ಇದ್ರು. ಈ ಒಂದು ಕಡಬ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂಥ ನೋಡಿದಂಥ ದುರ್ಘಟನೆ ನಿಜಕ್ಕೂ ಎಲ್ಲರನ್ನು ಕೂಡ ಒಂಥರ ಬೆಚ್ಚಿ ಬಿಡಿಸ್ಬಿಟ್ಟಿತ್ತು. ಇಷ್ಟೊಂದು ಕ್ರೂರವಾಗಿ ಘಟನೆ ನಡೀಲಿಕ್ಕೆ ಅಪ್ಪ ಮಗನ ಗಲಾಟೆ ಈ ಮಟ್ಟಕ್ಕೂ ಹೋಗುತ್ತಾ, ಈ ಮಟ್ಟಕ್ಕೂ ವಿಚಾರಧಾರೆ ಹೋಗುತ್ತಾ ಅನ್ನುವಂಥದ್ದು. ಯಾಕೆಂದರೆ ಅಲ್ಲಿ ತಂದೆ ಮಗ ಒಬ್ಬನೇ ಮಗ ಇರುವಂಥದ್ದು. ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡಿದ್ರು ತಂದೆ. ಮಗನಿಗೆ ಯಾವುದೇ ಕೊರತೆ ಇರಲಿಲ್ಲ. ಮಗ ನಾಳೆ ಓದಲಿಲ್ಲ ಅಂತ ಹೇಳಿದರೆ ಆತನ ಜೀವನವನ್ನು ನಡೆಸಬಹುದಿತ್ತು. ಯಾಕೆಂದರೆ ಒಂದು 25 ಎಕರೆಯಷ್ಟು ಜಮೀನು ಅದು ಕಂಪ್ಲೀಟಾಗಿ ಮಗನಿಗೆ ಬರುವಂಥದ್ದು ಮುಂದೆ ಫ್ಯೂಚರಲ್ಲಿ. ಬೇರೆ ಯಾರಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಜಮೀನನ್ನು ಮಾಡಿಟ್ಟಿದ್ರು.
ಕೇವಲ 25 ಎಕರೆ ಅಲ್ಲಿ ಮಾತ್ರ ಕಡಬದ ರಾಮಕುಂಜದ ಪಾದೆ ಎಂಬಲ್ಲಿ ಮಾತ್ರ ಅಲ್ಲ, ಅವ್ರದ್ದು ಇನ್ನೂ ಹೊರಗಡೆ ಕೇರಳದಲ್ಲೂ ಕೂಡ ಒಂದಷ್ಟು 15 ಎಕರೆಯಷ್ಟು ಜಮೀನಿತ್ತಂತೆ. ಹಾಗೆ ನೋಡಿ, ಇಷ್ಟೆಲ್ಲ ಜಮೀನಿರುವಾಗ ಸಿಕ್ಕಾಪಟ್ಟೆ ದುಡ್ಡಿತ್ತಂತೆ ಅವ್ರ ಹತ್ರ. ಅಂದರೆ ಸಿಕ್ಕಾಪಟ್ಟೆ ದುಡ್ಡಿತ್ತು, ಏನು ಜೀವನಕ್ಕೆ ಒಂದು ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆನೇ ಅವ್ರಿಗೆ ಇರಲಿಲ್ಲ. ಎಲ್ಲೂ ಕೂಡ ಬಹಳ ಸುಸ್ಥಿತಿಯಲ್ಲಿದ್ದಂಥ ಫ್ಯಾಮಿಲಿ ಅವರದು. ಆದರೆ ಅಂಥ ಸಂದರ್ಭದಲ್ಲಿ ವೈಯಕ್ತಿಕ ಜೀವನ ಹಾಳಾದರೆ, ಎಷ್ಟೇ ಆಸ್ತಿ ಮಾಡಿರ್ಬೋದು, ಎಷ್ಟೇ ಜಾಗ ಇರ್ಬೋದು, ಅದರಿಂದೆಲ್ಲ ನೆಮ್ಮದಿಯನ್ನು ಕಂಡುಕೊಳ್ಳಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಜೀವನದಲ್ಲಿ ಎಷ್ಟು ಆಸ್ತಿ ಮಾಡಿದರೂ ನೆಮ್ಮದಿಯನ್ನು ಕಂಡುಕೊಳ್ಬೇಕಾದ್ರೆ ನಮ್ಮ ಮನಸ್ಸೊಳಗಿಂದ ಕೂಡ ನಾವು ಸರಿ ಇರಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನೆಮ್ಮದಿ ಇಲ್ಲ ಅಂತ ಅಂದಮೇಲೆ ಎಷ್ಟು ಆಸ್ತಿ ಇದ್ದು ಏನು ಪ್ರಯೋಜನ? ಆ ಪರಿಸ್ಥಿತಿ ವಸಂತ್ ಅಮೀನ್ ಅವರಿಗೆ ಬಂದಿತ್ತು. ಜಯಶ್ರೀಯವರು ಪ್ರತ್ಯೇಕವಾಗಿ ಉಪ್ಪಿನಂಗಡಿಯಲ್ಲೆಲ್ಲ ಫ್ಲ್ಯಾಟಲ್ಲಿ ವಾಸ ಮಾಡ್ತಾಯಿದ್ರು. ಇಂಥ ಸನ್ನಿವೇಶದಲ್ಲಿ ಮಗ ಅಲ್ಲಿಗೊಮ್ಮೆ ಹೋಗೋದು, ಇಲ್ಲಿಗೊಮ್ಮೆ ಬರೋದು, ಸ್ವಲ್ಪ ಸಮಯ ಅಪ್ಪನ ಜೊತೆ ಇರೋದು, ಇದೆಲ್ಲ ಆಗ್ತಾಯಿತ್ತು. ಆದರೆ ಎಷ್ಟೋ ಸಮಯದಿಂದ ಈ ಗಂಡ ಹೆಂಡತಿ ಮಧ್ಯೆ ಇಲ್ಲಿ ಮನೆಗೆ ಬಂದಿದ್ದರು, ಜಯಶ್ರೀ ಅವರು ಮನೆಗೆ ಬಂದಿದ್ದರು. ಮನೆಗೆ ಬಂದಿದ್ದಂಥ ಸಂದರ್ಭದಲ್ಲಿ ಎಷ್ಟೋ ಸಲ ವಸಂತ ಮತ್ತು ಜಯಶ್ರೀ ಅವರ ನಡುವೆ ಆಗಾಗ ವಾಕ್ಸಮರ ನಡೀತಾ ಇತ್ತು. ಇದೇ ಮಗನ ಎದುರೇ ಬೈಕೊಳ್ತಾ ಇದ್ದರು, ಜಗಳ ಆಡ್ತಾಯಿದ್ರು. ಇಂತಹ ಸನ್ನಿವೇಶದಲ್ಲಿ ಮುಂದೆ ಏನು ಅವರಿಗೆ ಅಷ್ಟೊತ್ತಿಗೆ ಅವ್ರು ಹೋಗ್ಬಿಟ್ರು ಜಯಶ್ರೀ ಅವರು, ಇನ್ನು ಆಗೋದಿಲ್ಲ, ಇಲ್ಲಿ ನಿಲ್ಲಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಅಂತ. ಯಾಕಂದರೆ ನಾವು ಅಲ್ಲಿ ಕೇಳಿದ ಪ್ರಕಾರ, ನಮ್ಮ ಮಾಹಿತಿಯನ್ನು ಸಂಗ್ರಹಿಸಿದ ಪ್ರಕಾರ, ಸ್ಥಳೀಯರು ಹೇಳುವ ಪ್ರಕಾರ ಇದಷ್ಟು ಪಕ್ಕಾ ಆ ಮಾಹಿತಿ ಅಂತ ಸ್ಥಳೀಯರು ಹೇಳ್ತಾರೆ. ಯಾಕಂದರೆ ಸ್ಥಳೀಯರಿಗೆ ಅದು ವಿಚಾರ ಗೊತ್ತೇ ಇರುತ್ತೆ, ಅವರು ಪ್ರತಿ ದಿವಸ ಕೂಡ ನೋಡ್ತಾ ಇರ್ತಾರೆ, ಅಲ್ಲಿ ಏನಾಗೋದು ವಿಚಾರ ಅವರಿಗೆ ಅಪ್ಡೇಟ್ ಆಗಿಯೇ ಆಗುತ್ತೆ. ಹಾಗಾಗಿ ಮಗ ಏನು ಮಾಡ್ತಾನೆ, ತಾಯಿಯ ಜೊತೆನೇ ಇರ್ತಾನೆ. 1 ವರ್ಷದಿಂದ ಏನೋ ತಾಯಿಯ ಜೊತೆನೇ ಮಗ ಇರ್ತಾನೆ. ಆದರೆ ಸ್ವಲ್ಪ ಸಮಯದ ಹಿಂದೆ ಆದರೆ ಆತನಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ವಿಶೇಷವಾದಂತಹ ಪ್ರೀತಿ ಒಲವನ್ನು ನೋಡಿದಾಗ ಅಲ್ಲಿ ಒಂದಷ್ಟು ನಮಗೆ ಕಾಣುತ್ತೆ. ಅವರು ಒಂದು ನವಿಲುಗಳು ಕೂಡ ಅವರ ಅಂಗಳದಲ್ಲೇ ನವಿಲು ಮರಿಗಳೆಲ್ಲ ಇದ್ವು. ಅಂದರೆ ಅಷ್ಟೊಂದು ಪಕ್ಷಿಗಳನ್ನು ಪ್ರೀತಿಸ್ತಾ ಇದ್ದ. ಆ ಕಡೆ ಟರ್ಕಿ ಕೋಳಿಗಳು, ಇನ್ನು ಮೊಲ, ಈ ಥರದನ್ನೆಲ್ಲ ಸಾಕ್ತಾ ಇದ್ದ. ಒಂದಷ್ಟು ಇದು ಕೃಷಿಯನ್ನು ಕೂಡ ಮಾಡುವಂಥ ಹುಡುಗ ಪ್ಲ್ಯಾನನ್ನು ಕೂಡ ಮಾಡಿಕೊಡಿದ್ದ. ಆತನಿಗೆ ಕೃಷಿ ಬಗ್ಗೆ ಒಲವಿತ್ತು, ಮಣ್ಣಿನ ಬಗ್ಗೆ ಒಲವಿತ್ತು. ಆದಷ್ಟು ನಮಗೆ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣುವಂಥದ್ದು. ಆ ಪ್ರೀತಿಯಿಂದಲೇ ಆತ ಅದನ್ನು ಆ ಪಕ್ಷಿಗಳಿಗೆ ಸ್ವಲ್ಪ ಅದನ್ನು ಪೋಷಣೆಗಳನ್ನು ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಆತ ಬಂದಿದ್ದ. ತಾಯಿ ಜೊತೆ ಅಲ್ಲಿ ಬಂದು ಇರಬೇಕಾದಂತಹ ತಾಯಿಯನ್ನು ಅಲ್ಲಿ ಬಿಟ್ಟು ತಂದೆ ಜೊತೆಗೆ ಇರಬೇಕಾದಂಥ ವ್ಯವಸ್ಥೆಗೆ ಆತ ಬಂದಿದ್ದ. ಅಲ್ಲಿಗೆ ಬಂದ ಮೇಲೆ ಅಲ್ಲಿ ಏನಾಯಿತು ಅವತ್ತು ಆ ಘಟನೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗಿರುವಂಥದ್ದು. ನಾವು ಎಲ್ಲ ಯೋಚನೆ ಮಾಡಿದ್ದು, ಕೆಲಸದವರು ಹೇಳಿದ್ದು ಎಲ್ಲ ಒಂದೇ, ಚಾಕುವಿನಿಂದಲೇ ಆತ ಚುಚ್ಚಿದ್ದ ಮಗ ಅಂತೇಳಿ. ಆ ಕಾರಣಕ್ಕೆ ತಂದೆಗೇನೋ ಆಗೋಯ್ತು, ನಾನು ಚಾಕು ಚುಚ್ಚಿದೆ, ಅಪರಾಧಿ ನಾನೀಗ ಅಂಥೇಳಿ ಆತ ಹೆದರ್ಕೊಂಡು ಗನ್ನಲ್ಲಿ ಶೂಟ್ ಮಾಡ್ಕೊಂಡಿರ್ಬೋದು ಅನ್ನುವಂಥದ್ದು ಇತ್ತು. ಆ ಥರ ಟ್ರಿಗರನ್ನು ಒತ್ಕೊಂಡಿರ್ಬೋದು ಅಂತೇಳಿ. ಆದರೆ ಈಗ ಬಂದಿರುವ ವರದಿಯನ್ನು ನೋಡ್ತಾ ಇದ್ದರೆ ಅದು ವೈದ್ಯರು ಹೇಳ್ತಾರೆ ಚಾಕುವಿನಿದ್ದಲ್ಲ, ಗನ್ ಫೈರ್ನಿಂದ ಆಗಿದೆ. ಹಾಗಾದರೆ ಚೂರಿ ಇರ್ತಿನಿಂದ ಪ್ರಚಲಿತದಲ್ಲಿದ್ದಂಥ ವಿಚಾರಕ್ಕೆ ಎಲ್ಲಿ ಮಹತ್ವ ಬಂತು ಅನ್ನೋದು ನನ್ನ ಪ್ರಶ್ನೆ. ಇಂಥ ಡೌಟು ಎಲ್ರಿಗೂ ಕೂಡ ಇರ್ಬೋದು. ಆದರೆ ಈಗ ಗೊಂದಲ ಇದೆ. ಈ ಗೊಂದಲಕ್ಕೆ ಉತ್ತರ ಸಿಗಬೇಕು ಅಂತ ಆದರೆ ಈಗ ಇನ್ನೇನು ಬೆಂಗಳೂರಿಂದ ಒಂದು FSL ಅದರದ್ದೊಂದು ರಿಪೋರ್ಟ್ ಒಂದು ಬರಲಿಕ್ಕೆ ಬಾಕಿ ಇದೆ. ಅದೊಂದು ಬಂದರೆ ಬಹುಶಃ ಆ ನಂತರ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅಂಥೇಳಿ ಪೊಲೀಸರು ಹೇಳ್ತಾರೆ. ನೋಡೋಣ ಈ ಪ್ರಕರಣ ಎಲ್ಲಿಗೋಗುತ್ತೆ ಮುಂದೆ. ಅಂದರೆ ಇದು ಯಾವ ಥರ ತಿರುವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಎಲ್ಲಾದರೂ ತಂದೆ ಏನಾದರೂ ಈ ಥರ ಮಗನ ಮೇಲೆ ಏನಾದರೂ ಅಟ್ಯಾಕ್ ಮಾಡಿರ್ಬೋದಾ, ಈ ಥರದ ಅನುಮಾನಗಳು ಕೂಡ ಈ ಪ್ರಕರಣ ಸುತ್ತ ಇದೆ. ಯಾಕಂದರೆ ಇದು ಸಾಲ್ವ್ ಆಗಬೇಕು. ಇದೊಂಥರ ಅಲ್ಲೇ ಇದ್ದರೆ ಯಾರೋ ಮಗ ತಂದೆನೇ ಮಾಡಿದ್ನೋ ಅಥವಾ ಮಗನೇ ಮಾಡಿದ್ನೋ ಈ ಥರದ ಅನುಮಾನಗಳಿರ್ತವೆ. ಕೊನೆಗೊಂದು ಕನ್ಕ್ಲೂಷನ್ ಬೇಕಾಗುತ್ತೆ, ಪಕ್ಕಾ ಒಂದು ಮೆಸೇಜ್ ಸಮಾಜಕ್ಕೆ ಹೋಗಬೇಕಾಗತ್ತೆ. ಯಾಕಂದರೆ ಆ ಮೆಸೇಜ್ ನಾಳೆ ಇಂಥ ಒಂದು ಘಟನೆ ಮುಂದೆ ನಡಿಬಾರ್ದು ಅನ್ನುವಂಥ ಕಾರಣಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮುಂದಿನ ದಿವಸಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸಿಗ್ಬೋದು ಅಂತ ನಾನು ಕೂಡ ಭಾವಿಸ್ತೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮನೆಯ ಕೆಲಸದವನನ್ನು ಸಂದರ್ಶನ ಮಾಡಿದ್ವಿ. ಘಟನೆ ಹೇಗೆ ನಡೆದಿತ್ತು ಅನ್ನೋದನ್ನು ಆತ ನಮಗೆ ವಿವರಿಸ್ಕೊಂಡು ಹೋಗಿದ್ದ. ಯಾಕಂತಂದರೆ ಆತನ ಹೇಳಿಕೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಈ ಹೇಳಿಕೆ ಕೂಡ ತುಂಬ ಪೊಲೀಸ್ನವರು ಕೂಡ ಈಗ ಆಲ್ರೆಡಿ ಆತನ ಹೇಳಿಕೆಯನ್ನು ಪಡೆದಿರ್ತಾರೆ. ಬಟ್ ನಾವು ವಿಡಿಯೋ ರೆಕಾರ್ಡು ಕೂಡ ನಮ್ಮ ಕಡೆ ಇರೋದರಿಂದ ಈ ಹೇಳಿಕೆ ಕೂಡ ತನಿಖೆಗೆ ಸ್ವಲ್ಪ ಸಹಕಾರಿ ಆಗ್ಬೋದು. ಯಾಕಂದರೆ ಆತ ಹೇಳಿರೋದೇ ಬೇರೆ, ಅಲ್ಲಿ ವಸಂತ್ ಅವರು ಹೇಳಿರೋದೇ ಬೇರೆ, ಆದರೆ ಈಗ ವರದಿ ಬಂದಿರೋದೇ ಬೇರೆ ಆಗಿರೋದ್ರಿಂದ ದಯವಿಟ್ಟು ಆತ ಏನು ಹೇಳಿದ್ದ ಅನ್ನೋದನ್ನು ಈ ವಿಡಿಯೋವನ್ನು ನೋಡಿ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ. ಸೌಂಡ್ ಕೇಳ್ತಾ ಗನ್ ಸೌಂಡ್ ಅಂದ್ರೆ ಅವರು ಈಗ 2-3 ಆ ಕಡೆ ತೋಟದವರು ಮಂಗನ್ನ ಎದುರಿಸ್ತಾರ್ರಿ. ಆ ಕಡೆ ತೋಟದವ್ರ ಇವರು ಎದುರಿಸ್ತಿರ್ತಾರೆ ಇವ್ರ ಗನ್ನಿಲಿ. ನಮ್ಗೆ ಹಂಗಾಗಿ ಮತ್ತೆ ಅವ್ರು ಏನು ಮಾಡ್ಕೊಂತಾರ, ಈಗ ಮಂಗಳನ್ನ ಎದುರಿಸ್ತಾರೆ ಬಿಡ ಅಂತಂದು ನಾವು ಆ ಥರ ಸುಮ್ಮನೆ ಆಗಿಬಿಟ್ಟಿದ್ವಿ. ನಿಮಗೆ ಮತ್ತೆ ನಿಮಗೆ ಎಷ್ಟೊತ್ತು ಗೊತ್ತಾಯ್ತು ಇದು? ಹೀಗೆ 4 ಗಂಟೆ ಸುಮಾರು. 4 ಗಂಟೆ ಸುಮಾರಿಗೆ ನಮಗೇನು ಗೊತ್ತಾಗದಿಲ್ಲ. ಅವರು ಮೋಕ್ಷಪ್ಪರ ತಾಯಿಯೇ ಫೋನ್ ಮಾಡಿತ್ತು ನಮಗೆ. ಏನಂತ? ಮನೆ ಹತ್ರ ಏನೋ ಗಲಾಟೆ ಆಗತ್ತಂತೆ ಹೋಗು ಅಂತಂದು.
ಅವಾಗ ನಾವು ಬಂದ್ವಿ. ತಾಯಿಗೆ ಯಾರು ಹೇಳಿದ್ದಂತೆ ಈಗ ಘಟ ಆಗಿದೆ ಅಂತ? ಇವರ ದನಿಯರು ಹೇಳ್ಯಾರ ಫೋನ್ ಮಾಡಿ. ಏನಂತ? ಮೋಕ್ಷ ಹಿಂಗೆ ಮಾಡ್ಕೊಂಡ ಹಿಂಗೆ ಮಾಡ್ಯಾನ ಏನೋ ಮಾಡೋಕ್ಕೆ ಕಚ್ಚನ ಬರ್ರಿ ಅಂತಂದು ಹೇಳಿ ಕಟ್ ಮಾಡಿರಿ ಅಂತ ಫೋನ್. ಹಾಂ ಬನ್ನಿ ಅಂತೇಳಿ. ಬಂದೆ ಅಂತೇಳಿ. ಹಾಂ, ನೀವು ಬರ್ಬೇಕಾರೆ ಇಲ್ಲಿ ಹೇಗಿತ್ತು ಪರಿಸ್ಥಿತಿ, ಹೇಗಿತ್ತು? ಯಾವಾಗ ನಿನ್ನೆ ನೀವು ಬಂದ್ರಲ್ಲ, ಬರ್ಬೇಕಾರೆ ನೀವು ಅಲ್ಲೇ ಇಲ್ಲಿ ಅಲ್ಲಿಂದ ಸ್ವಾಟಿಗೆ ಬರತ್ತೆ ಅಲ್ಲಿ ಮೋಕ್ಷಪ್ಪ ಅಲ್ಲಿ ಹುಡುಗ ಅಲ್ಲಿ ಹೆಣ ಬಿದ್ದುತ್ತಲ್ಲಿ. ಹೆಣ ಬಿದ್ದಿತ್ತ? ದೇಹ ಛಿದ್ರ ಆಗಿತ್ತ? ತಲೆ ಬಿಲ್ಡ್ ಒಟ್ಟಿಗೆ ಈ ಥರ ಮಕ್ಕಂದ ಹಿಂಗೆ ಕೈ ಇಕ್ಕೊಂಡ ಅಲ್ಲಿ. ನಾನು ಆ ಕಡೆಯಿಂದ ಬಂದೆ ನೋಡಿ ಮತ್ತೆ ಹಿಂದಕ್ಕೆ ಹಂಗೆ ವಾಪಸ್ ಇರ್ಕಂಡೆ. ಮತ್ತೆ ಅಲ್ಲಿಗೆ ಹೋದ್ವಿ. ನೀರು ತೋಟಕ್ಕೆ ನೀರು ಬಿಡಕ್ಕಂತಂದು ಮತ್ತೆ ದನಿಯರು ಫೋನ್ ಮಾಡಿದ್ರು, ಬಾ ಸತ್ಯ ನನಗೆ ಸೂರ್ಯ ಹಾಕ್ಬಿಡೋಣ ನನ್ನ ಮಗ ಅಂತಂದು. ಸೂರ್ಯ ಹಾಕ್ಬಿಡೋಣ ಬಾ ಅಂತಂದ್ರು. ಮತ್ತೆ ಅದೆಷ್ಟೊತ್ತಿಗೆ ಅವರು ಹೇಳಿದ್ದು ದನಿ? ಇದು 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 ಹೆಣ ಬಿದ್ದಿಂದ ಎಲೆ ಬಿದ್ದ ಕೂಡಲೇ ಬಿದ್ದು ಒಂದು 5 ನಿಮಿಷದಲ್ಲಿ ನಮಗೆ ಫೋನ್ ಮಾಡಿದ್ರು ಅವರು. ಅವ್ರು ಎಲ್ಲಿದ್ರು? ನೀವು ಒಳಗಿದ್ರು ಅವ್ರು ದನಿಯರು. ನೀವು ಬರುವಾಗ ನೀವು ನೀವು ಇಲ್ಲಿ ಬಂದು ನಿಂತಾಗ ಅವ್ರು ನೋಡಿಲ್ಲ? ಬಂದಿವ್ರಿ, ಆ ಕಡೆಯಿಂದ ಬಂದಿವ. ಆ ಹುಡುಗ ಅಲ್ಲಿ ಮಲಿಕ ಅಲ್ಲೇ ಸತ್ತು ಬಿದ್ದದ್ದು. ಹಾಂ, ಓಕೆ. ನೀವು ಬರುವಾಗ ಅಲ್ಲಿಗೆ ಎಂಟ್ರ್ ಆಗುವಾಗ ಅವ್ರು ಕಾಣಲಿಲ್ಲ ನಿಮಗೆ? ಒಳಗಿದ್ರು ಅವ್ರು ಒಳಗೆ ಹೋಗಿದ್ರ? ಒಳಗೆ ಅಲ್ಲಿ ಮಂಚದ ಮೇಲೆ ಇದ್ರು ಅವರು. ಮಂಚ ಬಿದ್ದಿದ್ರ? ಎಲ್ಲಿಗೆ ಚುಚ್ಚಿದ್ರು ಅವರಿಗೆ? ಈ ಕಡೆ ಸೈಡ್. ಹಾಂ, ಎಷ್ಟು ಗಾಯ ಆಗಿತ್ತು? ಒಂದೇ ಗಾಯನ? ಒಂದೇ ಗಾಯ ಆಗಿದ್ದಂಗೆ ಇತ್ತು. ಒಂದೇ ಗಾಯ? ಅದನ್ನ ಮುಟ್ಕೊಡ್ಸಲಿಲ್ಲ ಆತ ಹಂಗೆ ಅರ್ಸತ್ತ ನೋವು ಅಂತಂದು. ರಕ್ತ ತುಂಬ ಬರ್ತಿತ್ತು? ತುಂಬ ರಕ್ತ ಹೋಗ್ತಿತ್ತು. ಪೊಲೀಸರು ಬಂದಿಂದ ಮುಟ್ಟಿದ್ ನಾವೆಲ್ಲರೂ. ಅವಾಗ ಪೊಲೀಸರು ಬಂದಾಗ ಅವ್ರನ್ನ ಆಸ್ಪತ್ರೆಗೆ ಇದ ಗಾಡಿಯಲ್ಲಿ ಹಾಕಿ ಕಳಿಸಿದ್ವಿ. ಹೇಗೆ ಇವರು ಹೇಗೆ ಅವರು ಬಿಹೇವಿಯರ್ ಹೇಗೆ ಅವ್ರದ್ದು, ಯಜಮಾನ್ರದ್ದು? ಪಾಪನ ಜೋರ ಹೇಗೆ ಅವರು? ಅವ್ರು ನೋಡ್ರಿ ಅಂದ್ರೆ ತಂದೆ ಮಗ ವಾಸಿ ಆಡಿದ್ರು ಕೂಡ 5 ನಿಮಿಷದಲ್ಲೇ ಬಂದ ಚೆನ್ನಾಗಿ ನಗ್ತಾ ಇರ್ತದ್ರು. ಅಂದ್ರೆ ಜೋರು ಮಾಡ್ತದ್ರ ಮಗನ ಮೇಲೆ, ತಂದೆ ಮೇಲೆ ಅವನು ಜೋರು ಮಾಡ್ತದ್ನ. ಜೋರು ಮಾತಾಡಿ ಮತ್ತೆ 5 ನಿಮಿಷದಲ್ಲಿ ಇಬ್ಬರು ಹಂಗೆ ನಗಾಡ್ಕೊಂತ ಚೆನ್ನಾಗಿರೋರು. ಹಂಗೇನ ಇದು ಹಾಕಿದ್ದಲ್ಲ ಅಂದ್ರೆ ಬೇಸದ್ರು. ಅಂದ್ರೆ ಸಡನ್ ಕೋಪ? ಅಂದ್ರೆ ಸಡನ್ಗೆ ಕೋಪ, ಇಬ್ಬರಿಗೆ ಹಂಗೆ ಕೋಪ ಬಂದ್ಬಿಡೋದು ಇದ್ದಕ್ಕಿದ್ದಂಗೆ. ಮತ್ತೆ ಇದ್ದಕ್ಕಿದ್ದಂಗೆ ಹಂಗೆ ಇಬ್ಬರು ಹಂಗೆ ನಗಾಡ್ಕೊಂತ ಬೇಸ ಊಟ ಮಾಡೋದು, ನಕ್ಕಂತ ಕೆಲ್ಕಂತ ಇರೋರು. ಓಹೋ, ಆ ಥರ ಇತ್ತು. ಓಕೆ. ನೀವು ಎಷ್ಟು ವರ್ಷ ಆಯಿತು ಇಲ್ಲಿ ಕೆಲಸ ಸೇರ್ಕೊಂಡು? 4 ವರ್ಷ ಆಯಿತು. ಮಗ ಇಲ್ಲಿಗೆ ಎಷ್ಟು ಸತಿ ಬಂದಿದ್ರು ಈ 4 ವರ್ಷದಲ್ಲಿ ನೀವು ನೋಡಿದ ಪ್ರಕಾರ? ನಾವು ಬಂದಾಗ ಅಂತ ಈಗ ಫಸ್ಟಿಗೆ ಬಂದಲ್ಲಿ ಇದರಲ್ಲಿದ್ರು ಅವರು, ಉಪ್ಪಿನ ಅಂಗಡಿಯಲ್ಲಿ ಪ್ಲಾಟ್ ಮಾಡ್ಕೊಂಡು ಅಲ್ಲಿದ್ರು ಅವರು. ಸುಮಾರು ಅಂದರೆ 2 ವರ್ಷ ಇಲ್ಲಿಗೆ ಬಂದರು. 2 ವರ್ಷ ಕಾಲದಿಂದ ಇಲ್ಲಿಗೆ ಬಂದು ನಿಂತರು 3 ಓಕೆ. ಅವರ ಹೆಂಡತಿ ಬರಲಿಲ್ಲ? ಪತ್ನಿ ಬರ್ತಿರ್ಲಿಲ್ಲ ಇಲ್ಲಿಗೆ? ಇಲ್ಲಿಗೆ ಬರ್ತತ್ರಿ. ಬಂದು ಇದ್ದು 1 ವರ್ಷದ ಮೇಲೆ ಇತ್ತು. ಈಗ ಒಂದು 4 ತಿಂಗಳಿಂದ ಹೋತು. ಏನಾದ್ರೂ ಆಗಾಗ ಜಗಳ ಆಗ್ತಿತ್ತಂತೆ ಆಸ್ತಿ ವಿಚಾರಕ್ಕೆ ಏನಾದ್ರು ಕೇಳಲ್ಪಟ್ಟಿದ್ದೆ? ಇಲ್ಲಿ ಏನಾದ್ರು ನೀವು ನೋಡಿದಿರಾ ಅದ್ರ ಬಗ್ಗೆ ಗೊತ್ತಲ್ರಿ. ಏನು ಅಂದ್ರೆ ಜೋರ್ ಮಾಡ್ತತ್ರಿ. ಅಂದ್ರೆ ಅದ್ರದ್ದು ಆಸಿದ್ ನಮಗೆ ಗೊತ್ತಲ್ಲ. ಬಟ್ ಅವ್ರ ನಡೆ ಜಗಳ ಆಗ್ತಿತ್ತ. ಅಂದ್ರೆ ಪಟ್ಟು ಕೊಡ್ತದ್ದಲ್ಲ ಅಯ್ಯಮ್ಗ. ಜಗಳ ಮಾತ್ರ ಮಾಡ್ತಿದ್ರು. ಬಾಯಲ್ಲಿ ಮಾತ್ರ ಜಗಳ ಮಾಡ್ತಿದ್ರು. ಮಾಡ್ತಿರ್ಲಿಲ್ಲ. ಮಗ ಮಗ ಎಷ್ಟು ಸತಿ ಬರ್ತಾ ಇದ್ರು ಇಲ್ಲಿಗೆ? ಮಗ ಎಲ್ಲರೂ ಇಲ್ಲಿದ್ರು 2 ವರ್ಷದಿಂದ 3 ಇಲ್ಲಿದ್ರು. ಮತ್ತೆ ಈಗ ಮಗ ಅವರು ಅಲ್ಲೇ ಇದ್ರಂತಲ್ಲ? ಮಗ ಹೋಗಿದ್ರಿ. ಈಗ 4 ತಿಂಗಳ ಕೆಳಗೆ ಹೋಗಿ 1.5 ತಿಂಗಳು ಆತ ಇಲ್ಲಿಗೆ ಬಂದಾತ ಮಗ. 1.5 ತಿಂಗಳು ಆಯ್ತು ಇಲ್ಲಿಗೆ ಬಂದು ತಾಯಿನ ಬಿಟ್ಟು ಬಂದು ಅಲ್ಲಿಂದ ತಾಯಿ ಹತ್ರ ಇತ್ತ. ಇಲ್ಲಿಂದ ಹೋಗಾರ ಜೊತೆಗೆ ಹೋಗಿದ್ರ. ಅವ್ರ ಮಾವನ ಬಂದು ಕರ್ಕೊಂಡು ಹೋಗಿದ್ರು. ಅವ್ರ ಅಮ್ಮರ ಅಣ್ಣ ಇಲ್ಲಿಗೆ ಬಂದು ಕರ್ಕೊಂಡು ಹೋಗಿದ್ರು. ಮತ್ತೆ ಆ ಹುಡುಗ ಅಲ್ಲಿ 1 ತಿಂಗಳು 1.5 ತಿಂಗಳಿದ್ದು ಮತ್ತೆ ಇಲ್ಲಿಗೆ ಬಂದ ತಂದೆ ಹತ್ರ. ಈಗ ಮಗ ಯಾವಾಗಲೂ ಇಲ್ಲಿ ಬರುವಾಗ ನೀವು ಅವನನ್ನು ನೋಡಿರ್ತೀರಿ. ಅವ ಎಂತ ಕೆಲಸ ಎಲ್ಲ ಮಾಡ್ತಾ ಇದ್ದ? ಯಾವ್ದ್ರ ಮೇಲೆ ಆಸಕ್ತಿ ಇತ್ತು? ಶಾಲೆಗೆ ಏನಾರು ಹೋಗ್ತಿದ್ದಲ್ರಿ. ಶಾಲೆಗೆ ಸೇರ್ಸಿತ್ತ ಆತ ಪಾಪ. ಶಾಲೆಗೆ ಹೋಗಂತ ದುಡ್ಡು ಕಟ್ಟಿ ಆ ಹುಡುಗ ಶಾಲೆಗೆ ಹೋಗ್ಲಿಲ್ಲ. ಶಾಲೆಗೆ ಹೋಗ್ತಿರ್ಲಿಲ್ಲ. ಎಷ್ಟನೇ ಕ್ಲಾಸಲ್ಲಿ ಬಿಟ್ಟಿದ್ದವ? SLC ಏನೋ ಮಾಡಿ ಕೈ ಬಿಟ್ಟತ್ತೆ. SLC ಮಾಡಿ ಆಮೇಲೆ ಹೋಗ್ಲಿಲ್ಲ. ಹೇಗೆ ಅವನು ಹೇಗೆ ಬಿಹೇವಿಯರ್? ಪಾಪನ ಜೋರ ಹೇಗೆ ಅವನು ಹುಡುಗ? ಅಂದ್ರೆ ನಮ್ಮ ಮೇಲೆ ಅದು ಎಂತ ಜೋರು ಮಾಡಿಲ್ಲ. ಅವ್ರ ತಂದೆ ಮೇಲೆ ಏನೋ ಒಂದೊಂದ್ಸಲ ಕೋಪ ಬರ್ತಿತ್ತು. ಮತ್ತೆ ಸುಮ್ಮನೆ ಆಗೋದು ಅಷ್ಟ. ಈತ ತಂದೆ ಕೂಡ ಆತನ ಮೇಲೆ ಜೋರು ಮಾಡೋದು. ಇಬ್ಬರಾಳು ಮತ್ತೆ ಒಂದಾಗಿಬಿಡೋರು. 5 ನಿಮಿಷದಲ್ಲಿ ಹಂಗೆ ಇಬ್ಬರಾಳು ನಗಾಡ್ಕೊಂತ ಇರೋರು. ಆತ ಏನಪ್ಪ ಓದಿನ ಮೇಲೆ ಹುಚ್ಚಿಲ್ದಂಗೆ ಪ್ರಾಣಿಗಳ ಮೇಲೆ ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ. ಕೋಳಿ ಸಾಕೋದು, ಮೊಲ ಸಾಕೋದು, ಅದನ್ನ ಆತನ ಆಸಿದ್ದದ್ದು ಜಾಸ್ತಿ ಅವನಿಗೆ. ಕೃಷಿ ಅಷ್ಟು ಗಿಡ ಹೆಂಗೆ ಮಾಡ್ಬೇಕಮ್ಮದ ಕೃಷಿ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿ ಇತ್ತು ಆತಗೆ. ಓಕೆ. ಇಲ್ಲಿ ಎಷ್ಟು ಜಾಗ ಇದೆ ಅವರಿಗೆ ಟೋಟಲು? ಒಂದು 20 ಎಕರೆ 25 ಎಕರೆ ಇರ್ಬೋದು ನೋಡ್ರಿ. 20 ರಿಂದ 25 ಎಕರೆ ಇದೆ. ಈಗ ಇದು ಮನೆ ಚೇಂಜ್ ಮಾಡಲಿಲ್ವಾ? ಹಳೆ ಮನೆಯಲ್ಲೇ ಇದ್ದಾರೆ? ಹಳೆ ಮನೆಯಲ್ಲಿದ್ರು. ಮಾಡ್ಬೇಕಂತಂದು ಎಲ್ಲ ಕಲ್ಲು ಮರಳು ಎಲ್ಲ ಏರ್ಸಿದಾರೆ ಮ್ಯಾಗಡೆ. ಅಲ್ಲಿ ಮ್ಯಾಗಡಿಗೆ ಮಾಡ್ಬೇಕಂತಂದು ಇನ್ನು ಮಾಡಿಸ್ಬೇಕಂತ ಇತ್ತು. 3 ವರ್ಷ
ಅದೇನು ಅಡಿಕೆ ಇಡ್ಲಿಕ್ಕೆ ಈ ಕಡೆ ಸೈಡ್ ಹಾಕ್ತಿದ್ವಿ ರೀ. ಹಾಂ ಈ ಕಡೆ ಈಗ ಅಲ್ಲಿ ಅದ್ರಲ್ಲಿ ಈ ಕಡೆಲಿಂದ ಹಾಕ್ತಿದ್ವಿ. ಓಕೆ. ಈಗ ಈ ವರ್ಷ ಹಾಕಿಲ್ಲ, ಅಲ್ಲೇ ಈಗ 2 ವರ್ಷದಿಂದ ಅಲ್ಲೇ ಹಾಕತ್ತೀವಿ ಅಡಿಕೆ. ಅಲ್ಲಿ ಏನು ಮಾಡ್ತಾ ಇದ್ರು ಮತ್ತೆ ಆ ಮನೆಯಲ್ಲಿ? ಅಲ್ಲಿ ಅದು ಅಷ್ಟೇ ಅದು ಅದು ಹಾಗೆ ಹಾಗೆ ಅದು ಖಾಲಿ ಜಾಗ. ಖಾಲಿ ಜಾಗ ಅದು. ಬಂದರೆ ಅವ್ರು ಎಲ್ಲಿ ವಾಸ ಮಾಡ್ತಾ ಇದ್ರು? ಇದರಲ್ಲಿ ಈ ರೂಮ್ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಮಾಡ್ತಿದ್ರು, ಇದರಲ್ಲಿ ವಾಸ ಮಾಡ್ತಿದ್ರು. ಆ ಕಡೆ ಎಲ್ಲ ಖಾಲಿ ಅದು. ಓಕೆ ಅದು ಸಾಮಾನ್ಯಕ್ಕೆ ಅದು ಔಷಧ ಮದ್ದು ಅದನ್ನ ಇದನ್ನ ಎಲ್ಲ ಹಾಕ್ತಿದ್ವಿ ಆ ಕಡೆಗೆ. ಓಕೆ. ಕೃಷಿ ಎಲ್ಲ ಎಷ್ಟು ಜನ ಕೆಲಸದವರು ಇದ್ದಾರೆ ಇಲ್ಲಿ? ಕೆಲಸದವ್ರು ನಾವು ಇಬ್ಬರ ಪರ್ಮನೆಂಟ್ ಅದೀವಿ ರೀ. ಹಾಂ ಬಂದು ಈಗ ಒಂದು ತಿಂಗಳ ಮುಂಚೆ ಒಂದು 20 ಮಂದಿ ಬಂದು ಮಾಡಿ ಹೋದ್ರು ಕೆಲಸನೆಲ್ಲ. ನಮ್ಮ ಕಡೆ ದಾವಣಗೆರೆ ಕಡೆ. ನೀವು ದಾವಣಗೆರೆಯವರು? ಇಲ್ಲ, ನಮ್ಮದು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು. ಏನು ಹೆಸರು? ಸತ್ಯಪ್ಪ. ಸತ್ಯಪ್ಪ. ಓಕೆ. ನಿಮಗೆ ಹೋಗುವಾಗ ಏನು ಹೇಳಿದರು? ಈಗ ಅವರು ಹೋಗಿದ್ದಾರೆ, ಹಾಸ್ಪಿಟ್ಲ್ ಇದ್ದಾರೆ, ಎಲ್ಲಿದ್ದಾರೆ? ಆಸ್ಪತ್ರೆಗೆ ಹೋದ್ರಿ, ಹೋಗಾರ ನೋಡ್ಕೊಳ್ರಿ, ಇಲ್ಲೇ ಇದ್ದು ನೋಡ್ಕೊಸತ್ತಪ್ಪ, ಬರ್ತೀವಿ, ವಾಸಿ ಆಗತ್ತ ಕತೆ ಏನಾಕತ್ತೆ ಏನೋ ನೋಡ್ತಾನ ಅಂತ ಹೋಗ್ಯಾರ್ರಿ. ಅಂದ್ರೆ ಗುಣಾಕತೆ ಏನೋ ಹೋಗ್ತೀನಿ ಆಸ್ಪತ್ರೆಗೆ ಅಂತಂದು ನಾವು ಹಾಕಿ ಕಳಿಸಿದ್ವಿ ರೀ. ಆರಾಮಾಗಿ ಬಂದ್ರೆ ಪಾಡಾಯ್ತು ಅಂದ್ರೆ ಚೆನ್ನಾಗಿ. ಅಂದ್ರೆ ನಮಗೇನು ಮೋಸ ಮಾಡಿಲ್ರಿ, ದುಡ್ಡಿನಲ್ಲಿ ಮಾತ್ರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನೋಡ್ಕೊಂಡಿದ್ದಾರೆ. ಮಗಳ ಮದುವೆ ಇದ್ದಾಗ ಪಾಪ ಕೊಟ್ಟಿದ್ರು. ಮಗಳ ಮದುವೆಗೆ ದುಡ್ಡು ಕೊಟ್ಟಿದ್ರು. ಅದನ್ನ ನಾವು ತೀರ್ಸಿವಿ, ಮತ್ತೆ ಕೊಟ್ಟಾರ. ಹಂಗೇನಿಲ್ಲ ಅಂದ್ರೆ ಈಗ ಅಲ್ಲೇ ಸಾಲ ನಾನು ಸ್ವಲ್ಪ ಐತ್ರಿ ಮುಡ್ಸೋದು, ಮುಡ್ಸಿ ಇರ್ತೀವಿ. ಅಂದ್ರೆ ನಾವೇನು ತೊಂದರೆ ಕೊಟ್ಟಲ್ಲ ನಮಗೆ, ಏನು ಕೊಡಲಿಲ್ಲ. ಈ ಜಮೀನಲ್ಲಿ ಏನೇನು ಕೃಷಿ ಇದೆ? ಏನಲ್ರಿ, ಅಡಿಕೆ ತೆಗಿಯೋದು ಮತ್ತೆ ತೆಂಗಿನಕಾಯಿ ತೆಗಿಯೋದು ಅಷ್ಟೇ. ಅಡಿಕೆ ಮತ್ತು ತೆಂಗಿನಕಾಯಿ. ಹಾಂ, ಹೊಸ ಗಿಡಗಳಲ್ವಾ ಅಲ್ಲೆಲ್ಲ? ಹೊಸ ಗಿಡಗಳು ನೆಟ್ಟಿದ್ದಾರೆ. ಹೊಸ ಗಿಡ ಈಗ ಹಾಕಿವ್ರಿ, ಆ ಕಡೆ ಸೈಡೆಲ್ಲ ಆ ಕಡೆಗೆ ಹಾಕಿವಿ, ಅಲ್ಲೇ ಅದಾವ. ಹಾಂ, ಇದು ಈಗ ಒಂದು 7 ವರ್ಷ ಆತ ಹಾಕ್ಯಾರಂತೆ. ನಾವು 4 ವರ್ಷ 3 ವರ್ಷ ಮುಂಚೆ ಹಾಕಿದ್ರಿ ಇದು ಮ್ಯಾಗಡೆ. ಅದು ಅದರಲ್ಲಿ ಈಗ ಅಡಿಕೆ ಸಿಕ್ಕತ್ತಿ ವರ್ಷ ಬರೋ ವರ್ಷಕ್ಕೆ ತುಂಬ ಸಿಗ್ತೈತೆ. ಅಂದ್ರೆ ಒಂದೊಂದು ಸಲ ಅದು ನೋಡ್ರಿ ಆತಂದ ಒಂದೊಂದು ಸಲ ಕೆಲಸದ ಮೇಲೆ ಇರೋರಿಗೆ ಒಂದೊಂದು ಸಲ ಕೋಪ ಮಾಡ್ಕೊಂಡು ಕೂಡ ಮತ್ತೆ 5 ನಿಮಿಷದಲ್ಲಿ ಮತ್ತೆ ಬಂದು ಹೇಳಿಬಿಡಾರು. ಇಲ್ಲ ನನಗೇನೋ ಒಂದು ಟೆನ್ಷನ್ ಇದ್ರಾಗ ಬೈದ್ಬಿಟ್ಟೆ, ಸುಧಾರಿಸಿ ಹೇಳ್ರಿ ಅಂತಂದು ಬಂದು ಹೇಳಾರು. ಮತ್ತೆ ವಾಪಸ್ ಬಂದು ಹಂಗೆ ಹಿಂದೆ 5 ನಿಮಿಷದಾಗ ಬಂದು ಹೇಳಾರು ವಾಪಸ್. ಆ ಗುಣ ಇತ್ತು. ಬೈಯೋದೇನೋ ಒಂದೊಂದು ಸಲ ಬೈದು ಬಿಡೋರು, ಅದೇನೋ ಇದಾಕತ್ತೇನು. ಮತ್ತೆ 5 ನಿಮಿಷದಲ್ಲಿ ಹೋಗಿ ಇಲ್ಲ ಬೇಜಾರಾಗ್ಬೇಡ್ರಿ, ನಂದು ಹಿಂಗೆ ಆಗ್ಬಿಡ್ತು, ಏನೋ ಒಂದು ಟೆನ್ಷನ್ನಾಗ ಬೈದ್ಬಿಟ್ಟಿನಿ, ಒಂಥರ ಪಶ್ಚಾತ್ತಾಪ ಆದಾಗೆ ಆಗ್ತಾಯಿತ್ತು. ಬಂದು ಕ್ಷಮಿಸಿ ಹೇಳ್ರಿ ಅಂತ ಸರಿ ಬಿಡ್ರಿ ಅಂತಿದ್ವಿ. ಈಗ ಇಬ್ಬರದೀವಿ ರೀ. ಒಬ್ಬರು ಆಸ್ಪತ್ರೆಯಲ್ಲಿ ಅದಾನ. ಯಾರು ಅವ್ರು ನೋಡ್ಕೊಳ್ಳು? ಅವ್ರು ನೋಡ್ಕೊಳಕ ನಿನ್ನೆ ಒಬ್ಬರು ಹೋದ್ರು ನಮ್ಮ ಜೊತೆನ. ಅವ್ರು ಹಾಸ್ಪಿಟಲ್. ಈಗ ಹುಡುಗನ ದೇಹ ಎಲ್ಲಿದೆ? ಬಾಡಿ ರಾತ್ರಿ 4 ಗಂಟೆಗೆ ಹಾಕ್ಯಂದು ಹೋದ್ರಿ ಆಸ್ಪತ್ರೆಗೆ. ಆಸ್ಪತ್ರೆ ತಗೊಂಡೋಗಿದ್ದಾರಾ? ಈಗ ಇಲ್ಲಿಗೆ ಅಂತಿಮ ಸಂಸ್ಕಾರ ಎಲ್ಲಿ ಮಾಡ್ತಾರೆ ಮತ್ತೆ? ಮಾಡಿದ್ರೆ ಅದನ್ನು ಇದರಲ್ಲಿ ಮಾಡ್ಬೋದ್ರಿ, ಪೆರ್ಲದಲ್ಲಿ. ಅವರ ಊರಲ್ಲಿ ಅಲ್ಲಿ ಮಾಡ್ತಾರಂತ? ಹಾಂ. ಯಾವತ್ತಾದರೂ ಅವರು ಅಮ್ಮ ಕೆಲಸದವರು ನಿಮ್ಮ ಜೊತೆ ಅಮ್ಮ ಏನಾರು ಹೇಳ್ಕೊಂಡಿದ್ರ? ಇದು ನಮಗೆ ಈ ಥರ ಏನೋ ಇದೆ, ಜಗಳ ಆಗ್ತದೆ, ಆ ಥರ ಏನಾರು ಮಾತುಕತೆಯಲ್ಲಿ ಹೇಳ್ಕೊಂಡಿದ್ರ? ನಿಮ್ಮ ಜೊತೆ ಏನಾರು ಹಂಚ್ಕೊಂಡಿದ್ರು? ನಮ್ಮ ಎದುರಿಗೆ ಏನು ಹೇಳ್ಕೊಂಡದ್ದಲ್ರಿ. ಅಂದ್ರೆ ಅವ್ರು ನೋಡ್ತಿದ್ವಲ್ರಿ, ಆ ಅಮ್ಮನ ಹತ್ರ ಜಗಳ ಮಾಡ್ತತ್ತು, ಪೆಟ್ಟು ಪಟ್ಟು ಕೊಡ್ತದಲ್ಲ. ಜಗಳ ಅಂತೂ ಜೋರು ಮಾಡ್ತದ್ರಿ ಅಷ್ಟ. ಅದ್ರಲ್ಲಿ ಓಕೆ, ಪೆಟ್ಟು ಮಾತ್ರ ಕೊಡಕ್ಕೆ ಹೋಗದಿಲ್ಲ. ಜಗಳ 2-3 ವಾರಕ್ಕ ಹಂಗೆ ಅವ್ರ ಮೇಲೆ ರೋಪ್ ಹಾಕ್ತಿದ್ರು, ಪೆಟ್ಟು ಮಾತ್ರ ಕೊಟ್ಟಿಲ್ಲ ಪಾಪ. ಈ ಪ್ರಕರಣದ ಬಗ್ಗೆ ನಿಮಗೇನಾದರೂ ಅನುಮಾನಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮನ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.